ಯುಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಇವರು ಯುಎಸ್ ಅಲ್ಲಿ ಪ್ರೆಸಿಡೆಂಟ್ ಆದಾಗಿಂದ ತುಂಬಾನೇ ಮೇಜರ್ ಇಶ್ಯೂಸ್ಗಳು ಆಲ್ ಓವರ್ ದ ವರ್ಲ್ಡ್ ನಡೀತಾ ಇದೆ ಗ್ಲೋಬಲಿ. ಸೊ ಇವರು ಇತ್ತೀಚೆಗೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ವೆನೆಜುವೆಲಾ ಪ್ರೆಸಿಡೆಂಟ್ ನಿಕೋಲಸ್ ಮುನ್ರೋನ ನಾವು ಕ್ಯಾಪ್ಚರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಇದರಿಂದ ವೆನೆಜುವೆಲಾ ಅಲ್ಲಿ ಸ್ಟ್ರೈಕ್ ಕೂಡ ನಡೀತಿತ್ತು. ಅಂಡ್ ಈಗ ಇಂಟ್ರೀಮ್ ಪ್ರೆಸಿಡೆಂಟ್ ಆಗಿ ಡೆಲ್ಸಿ ರೋಡ್ರಿಗಸ್ ಅವರು ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿದ್ದಾರೆ. ಯಾಕೆ ಯುಎಸ್ ವೆನೆಜುವೆಲಾ ಮೇಲೆ ಅಟ್ಯಾಕ್ ಮಾಡಿದೆ ಅಂಡ್ ಯುಎಸ್ ಹೇಳ್ತಿರೋ ರೀಸನ್ ಏನು, ರಿಯಲಿಸ್ಟಿಕ್ ರೀಸನ್ ಏನು, ಇಂಡಿಯಾದ ಮತ್ತೆ ವೆನೆಜುವೆಲಾದ ರಿಲೇಶನ್ಶಿಪ್ ಹೇಗಿದೆ ಅಂಡ್ ಇಲ್ಲಿ ಯುಎನ್ ಚಾರ್ಟರ್ ಅನ್ನ ವಯೋಲೇಟ್ ಮಾಡಿದ್ದಾರೆ. ಸೊ ಯುಎನ್ ಚಾರ್ಟರ್ ನ ಯಾಕೆ ವಯೋಲೇಟ್ ಆಯ್ತು ಅಂಡ್ ಮುನ್ರೋ ಸಿದ್ಧಾಂತ ಅಂದ್ರೆ ಏನು, ಇದೆಲ್ಲದನ್ನು ಕೂಡ ಇನ್ ಡೀಟೈಲ್ ಆಗಿ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಬಿಕಾಸ್ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನ ನೀವು GS2 ಅಂಡರ್ ಅಲ್ಲಿರುವಂತಹ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅಲ್ಲಿ ಬರೆಯುವಂತಹ ಚಾನ್ಸಸ್ ಇರುತ್ತೆ, ಕ್ವಶನ್ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದು GS2ಗೆ ತುಂಬಾನೇ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಪ್ರಿಲಿಮ್ಸ್ ಅಲ್ಲೂ ಕೂಡ ಇದನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಬಿಕಾಸ್ ಎನರ್ಜಿ ರಿಸೋರ್ಸ್ ಮೇಲೆ ವೆನೆಜುವೆಲಾ ಮೇಲೆ ಭಾರತ ಡಿಪೆಂಡ್ ಆಗಿದ್ದರಿಂದ, ಅಂದ್ರೆ ವೆನೆಜುವೆಲಾ ಮತ್ತೆ ಭಾರತದ ರಿಲೇಶನ್ಶಿಪ್ ಕಂಪ್ಲೀಟ್ ಆಗಿ ಎನರ್ಜಿ ರಿಸೋರ್ಸಸ್ ಮೇಲೆ ಇರೋದ್ರಿಂದ ಎಕ್ಸಾಮ್ ಅಲ್ಲಿ ಪ್ರಿಲಿಮ್ಸ್ ಅಲ್ಲೂ ಕೂಡ ನಮ್ಗೆ ಎನರ್ಜಿ ರಿಸೋರ್ಸ್ ಮೇಲೆ, ರಿನ್ಯೂವೇಬಲ್ ಎನರ್ಜಿ, ನಾನ್ ರಿನ್ಯೂವೇಬಲ್ ಎನರ್ಜಿ ಮೇಲೆ ಪ್ರಿಲಿಮ್ಸ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಈಗ ಇನ್ ಡೀಟೈಲ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ IAS ಅಕಾಡೆಮಿ. ಸೊ ಯಾಕೆ ಯುಎಸ್ ವೆನೆಜುವೆಲಾ ಮೇಲೆ ಅಟ್ಯಾಕ್ ಮಾಡಿದೆ? ಸೊ ರೀಸನ್ ಏನ್ ಕೊಡ್ತಾ ಇದೆ, ಯುಎಸ್ ಯಾವ ರೀಸನ್ಸ್ ಗಳನ್ನ ಕೊಡ್ತಿದೆ ಅಂತ ಹೇಳಿದ್ರೆ, ಯುಎಸ್ ಕೊಡ್ತಿರೋ ರೀಸನ್ ಬಂದ್ಬಿಟ್ಟು ಮೈಗ್ರೇಷನ್, ಜೊತೆಗೆ ಡ್ರಗ್ಸ್ ಅಂಡ್ ಇಂಟರ್ನಲ್ ಸೆಕ್ಯೂರಿಟಿ ಥ್ರೆಟ್. ಸೊ ಯಾಕೆ ಈ ರೀತಿಯಾದಂತಹ ಇಶ್ಯೂಗಳನ್ನ ಅಥವಾ ಈ ರೀತಿಯಾದಂತಹ ರೀಸನ್ಸ್ ಗಳನ್ನ ಯುಎಸ್ ಕೊಡ್ತಿದೆ ಅಂತ ಹೇಳಿದ್ರೆ, ಈ 3 ರೀಸನ್ಸ್ ನ ಈಗ ಯುಎಸ್ ಕೊಟ್ಟಿರೋದು. ಬಟ್ ಇದೆಲ್ಲ ಪ್ರೈಮರಿ ರೀಸನ್. ಯುಎಸ್ ಸದರ್ನ್ ಬಾರ್ಡರ್ ಅಲ್ಲಿ ವೆನೆಜುವೆಲಾ ಕಡೆಯಿಂದ ಮೈಗ್ರೇಷನ್ ಇಶ್ಯೂ ರೈಸ್ ಆಗ್ತದೆ. ರಿಪೋರ್ಟ್ ಪ್ರಕಾರ ಅಂದ್ರೆ 2013ರಿಂದ ಟೋಟಲ್ 8 ಮಿಲಿಯನ್ ವೆನೆಜುವೆಲಿಯನ್ ಅಂದ್ರೆ ವೆನೆಜುವೆಲಾದ ಸಿಟಿಸನ್ಸ್ ಆಗಿರುವಂತವರು 8 ಮಿಲಿಯನ್ ಸದರ್ನ್ ಯುಎಸ್ ಅಲ್ಲಿ ಎಕನಾಮಿಕ್ ಕೊಲ್ಯಾಪ್ಸ್, ಪೊಲಿಟಿಕಲ್ ರೆಪ್ರೆಷನ್ಗೆ ಕಾರಣರಾಗಿದ್ದಾರೆ. ಟೋಟಲ್ 8 ಮಿಲಿಯನ್ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಹೇಳ್ತಾ ಇದೆ. ಸೊ ದಿಸ್ ಇಸ್ ವಾಟ್ ದ ಮೈಗ್ರೇಷನ್ ಇಶ್ಯೂ ಹ್ಯಾಪನಿಂಗ್ ಇನ್ USA. ಸೆಕೆಂಡ್ಲಿ, ಡ್ರಗ್ ಇಶ್ಯೂ. ಡ್ರಗ್ ಹಾಗೂ ನಾರ್ಕೋ ಟೆರರಿಸಂ ನ ವೆನೆಜುವೆಲಾ ಪ್ರಮೋಟ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ವಾಷಿಂಗ್ಟನ್ ಆರ್ಗ್ಯುಮೆಂಟ್ ಪ್ರಕಾರ ವೆನೆಜುವೆಲಾದ ಕೀ ರೂಟ್ ಕೊಕೈನ್ ಕಾಂಟ್ರಿಬ್ಯೂಷನ್ಗೆ, ಅಂದ್ರೆ ವೆನೆಜುವೆಲಾ ಅನ್ನೋದು ಒಂದು ಕೀ ರೂಟ್ ಆಗಿದೆ ಕೊಕೈನ್ ಕಾಂಟ್ರಿಬ್ಯೂಷನ್ಗೆ ಅಥವಾ ಕೊಕೈನ್ ನ ಪ್ರಮೋಟ್ ಮಾಡ್ತಿರೋದ್ರಲ್ಲಿ. ಇದರಿಂದ ಯುಎಸ್ ಅಲ್ಲಿ ಫೆಂಟನಲ್ ಕ್ರೈಸಿಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ವಾಷಿಂಗ್ಟನ್ ತನ್ನ ಇಶ್ಯೂ ಅನ್ನ ಕೂಡ ರೈಸ್ ಮಾಡಿದೆ. ಬಟ್ ವೆನೆಜುವೆಲಾ ಗವರ್ಮೆಂಟ್ ಇದನ್ನ ಅಕ್ಸೆಪ್ಟ್ ಮಾಡ್ತಿಲ್ಲ, ಇದೆಲ್ಲ ಫಾಲ್ಸ್ ಅಲಿಗೇಷನ್ ಅಂತ ಹೇಳ್ಬಿಟ್ಟು ಹೇಳ್ತಿದೆ. ಸೊ ಫಸ್ಟ್ಲಿ ನಮ್ಗೆ IR ನ ಅಡಿಯಲ್ಲಿ ವೆನೆಜುವೆಲಾದ ಜಿಯೋಗ್ರಫಿಕಲ್ ಫೀಚರ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೌತ್ ಅಮೆರಿಕಾದ ನದರ್ನ್ ರೀಜನ್ ಅಲ್ಲಿ ಲೊಕೇಟ್ ಆಗಿದೆ. ಹಾಗಿದ್ರೆ ವೆನೆಜುವೆಲಾದ ಬಾರ್ಡರ್ ಕಂಟ್ರೀಸ್ ಗಳನ್ನ ನಾವು ನೋಡ್ಕೊಂಡ್ರೆ, ಬಾರ್ಡರ್ ಕಂಟ್ರೀಸ್ ಅಲ್ಲಿ ಈಸ್ಟ್ ರೀಜನ್ ನೋಡ್ಕೊಂಡ್ರೆ ಗೈನಾ ಪ್ರೆಸೆಂಟ್ ಆಗಿದೆ. ಹಾಗೆಯೇ ಸೌತ್ ರೀಜನ್ ನಾವು ನೋಡ್ಕೊಂಡ್ರೆ ಬ್ರೆಜಿಲ್ ಪ್ರೆಸೆಂಟ್ ಆಗಿದೆ. ಅಂದ್ರೆ ಬ್ರೆಜಿಲ್ ವೆನೆಜುವೆಲಾಗೆ ಬಾರ್ಡರ್ ಆಗಿದೆ. ಜೊತೆಗೆ ಸೌತ್ ವೆಸ್ಟ್ ಮತ್ತೆ ವೆಸ್ಟ್ ರೀಜನ್ ಅಲ್ಲಿ ಕೊಲಂಬಿಯಾ. ಸೊ ಇದು ಸೌತ್ ವೆಸ್ಟ್ ರೀಜನ್ ಅಂಡ್ ಆಲ್ಸೋ ವೆಸ್ಟ್ ರೀಜನ್ ಅಲ್ಲಿ ಕೊಲಂಬಿಯಾನ ನೋಡ್ಬೋದಾಗತ್ತೆ. ಜೊತೆಗೆ ಇದು ಲ್ಯಾಂಡ್ ಬಾರ್ಡರ್ಸ್ ನ ಜೊತೆಗೆ ಮ್ಯಾರಿಟೈಮ್ ಬಾರ್ಡರ್ಸ್ ನ ಕೂಡ ಹೊಂದಿದೆ. ಸೊ ಯಾವ್ದ್ರ ಜೊತೆ ಮ್ಯಾರಿಟೈಮ್ ಬಾರ್ಡರ್ಸ್ ಗೆ ಓಪನ್ ಇದೆ ಅಂತ ಹೇಳಿದ್ರೆ, ಒಂದು ಕೆರಿಬಿಯನ್ ಸಿ ಅಂಡ್ ಆಲ್ಸೋ ಅಟ್ಲಾಂಟಿಕ್ ಓಷನ್ಗೆ ಓಪನ್ ಆಗಿದೆ. ಇದೆರಡು ಕೂಡ ವಾಟರ್ ಬಾಡೀಸ್ ಶೇರ್ ಮಾಡಿರೋದು ವೆನೆಜುವೆಲಾ ಜೊತೆಗೆ. ನೆಕ್ಸ್ಟ್ ಇಟ್ಸ್ ಕ್ಯಾಪಿಟಲ್ ಕ್ಯಾರ್ಕಾಸ್. ಈಗ ಇನ್ಸಿಡೆಂಟ್ ಆಗಿರೋದು ಕೂಡ ಈ ಕ್ಯಾಪಿಟಲ್ ಸಿಟಿಯಲ್ಲಿ. ಇನ್ನ ಮೇಜರ್ ರಿವರ್ಸ್ ಗಳನ್ನ ನೋಡ್ಕೊಂಡ್ರೆ, ಬಿಕಾಸ್ ರಿವರ್ ಅನ್ನ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ರಿವರ್ ಅನ್ನ ನೋಡ್ಕೊಂಡ್ರೆ ರಿಯೋ ನೆಗ್ರೋ ರಿವರ್.
ರಿಯೋ ನೆಗ್ರೋ ರಿವರ್ ವಿಚ್ ಇಸ್ ಶೇರ್ಡ್ ವಿತ್ ಕೊಲಂಬಿಯಾ ಅಂಡ್ ಬ್ರೆಜಿಲ್. ಸೊ ಕೊಲಂಬಿಯಾ ಹಾಗೆ ಬ್ರೆಜಿಲ್ ಜೊತೆಗೆ ವೆನೆಜುವೆಲಾ ಈ ಒಂದು ಪರ್ಟಿಕ್ಯುಲರ್ ರಿವರ್ ಅನ್ನ ಶೇರ್ ಮಾಡಿದೆ. ಜೊತೆಗೆ ಒರಿನಾಕೋ ರಿವರ್ ಅನ್ನ ವೆನೆಜುವೆಲಾ ಕೊಲಂಬಿಯಾ ಜೊತೆಯಲ್ಲಿ ಶೇರ್ ಮಾಡಿದೆ. ಸೊ ಮೇಜರ್ ಲೇಕ್ಸ್ ಅಂತ ಹೇಳಿದ್ರೆ ಲೇಕ್ ಗುರಿ ಅಂಡ್ ಲೇಕ್ ಮರ್ಕಾಯ್ಬೋ. ಸೊ ಲೇಕ್ ಮರ್ಕಾಯ್ಬೋ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಸೌತ್ ಅಮೆರಿಕದ ಲಾರ್ಜೆಸ್ಟ್ ಲೇಕ್ ಅಂತಾನೆ ಇದನ್ನ ಕರಿಬಹುದು. ಅದಕ್ಕೋಸ್ಕರ ಇದು ತುಂಬಾನೇ ಇಂಪಾರ್ಟೆಂಟ್. ಅಂಡ್ ಆಲ್ಸೋ ವರ್ಲ್ಡ್ಸ್ ಹೈಯೆಸ್ಟ್ ವಾಟರ್ ಫಾಲ್ ಕ್ಯಾನ್ ಬಿ ಸೀನ್ ಇನ್ ವೆನೆಜುವೆಲಾ, ಏಂಜಲ್ ಫಾಲ್ಸ್, ವಿಚ್ ಇಸ್ ಲೊಕೇಟೆಡ್ ಇನ್ ಗಾಯ್ನಾ ಹೈಲ್ಯಾಂಡ್. ಗಾಯ್ನಾ ಹೈಲ್ಯಾಂಡ್ ಅಲ್ಲಿ ಏಂಜಲ್ ವಾಟರ್ ಫಾಲ್ಸ್ ಲೊಕೇಟ್ ಆಗಿದೆ. ಇನ್ನ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಂಟ್ಸ್ ಮೌಂಟೇನ್ ಅಂಡ್ ಮಾರ್ಕಾಯ್ಬೋ ಲೋ ಲ್ಯಾಂಡ್ಸ್ ಗಳ ಟೆರೈನ್ ಗಳನ್ನ ಕೂಡ ನಾವಿಲ್ಲಿ ನೋಡ್ಬೋದಾಗತ್ತೆ. ಸೊ ಇದು ಜಿಯೋಗ್ರಫಿಕಲ್ ಫೀಚರು ವೆನೆಜುವೆಲಾದು. ಸೊ ಎಕ್ಸಾಮ್ ಅಲ್ಲಿ ವೆನೆಜುವೆಲಾದ ಬಾರ್ಡರ್ ಕಂಟ್ರೀಸ್ ಮತ್ತೆ ಓಪನ್ ವಾಟರ್ ಯಾವ್ದಕ್ಕಿದೆ ಅಂಡ್ ಆಲ್ಸೋ ಮೇಜರ್ ರಿವರ್ ಅಂಡ್ ಲೇಕ್ಸ್ ಅನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ ಪ್ರಿಲಿಮ್ಸ್ ಅಲ್ಲಿ. ಅಗೇನ್ ಲೆಟ್ಸ್ ಗೋ ಬ್ಯಾಕ್ ಟು ವೆನೆಜುವೆಲಾ ಇಶ್ಯೂ. ಸೊ ವೆನೆಜುವೆಲಾ ಇಶ್ಯೂಗೆ ಹೋದ್ರೆ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅನೌನ್ಸ್ ಮಾಡಿದ್ದಾರೆ ಆಲ್ರೆಡಿ ವೆನೆಜುವೆಲಾದ ಆಯಿಲ್ ಸೆಕ್ಟರ್ ಅನ್ನ ವಾಷಿಂಗ್ಟನ್ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ನಾಟ್ ಓನ್ಲಿ ದಟ್, ಈವನ್ US ವೆನೆಜುವೆಲಾದ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಪ್ರೊಡಕ್ಷನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಇದರಿಂದ ಬೋತ್ US ಅಂಡ್ ವೆನೆಜುವೆಲಾ ಎರಡೂ ಕಂಪನೀಸ್ಗೆ ಬೆನಿಫಿಟ್ ಆಗುತ್ತೆ ಅಂಡ್ ಗ್ಲೋಬಲ್ ಮಾರ್ಕೆಟ್ಗೆ ಆಯಿಲ್ ಸಪ್ಲೈ ಕೂಡ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ವೆನೆಜುವೆಲಾದಲ್ಲಿ ಜಾಸ್ತಿ ಆಯಿಲ್ ರಿಸೋರ್ಸ್ ಇದೆ, ಬಟ್ ಯೂಸ್ ಮಾಡ್ತಿರೋದು ಜಸ್ಟ್ 1%, ರಿಮೈನಿಂಗ್ ಅನ್ನ ಯೂಸ್ ಮಾಡ್ತಿಲ್ಲ. ಸೊ ಗ್ಲೋಬಲ್ ಮಾರ್ಕೆಟ್ಗೆ ಆಯಿಲ್ ಸಪ್ಲೈನ ಜಾಸ್ತಿ ಮಾಡೋದಕ್ಕೆ US ಇವಾಗ ಹೆಲ್ಪ್ ಮಾಡ್ತಿದೆ. ಇದು ಮೇಜರ್ ಇಂಟೆನ್ಷನ್ US. ನೆಕ್ಸ್ಟ್ ವೆನೆಜುವೆಲಾದ ಆಯಿಲ್ ವೆಲ್ತ್ ಹೇಗಿದೆ ಅಂತ ನೋಡ್ಕೊಳ್ಳೋಣ. ವೆನೆಜುವೆಲಾ ಹ್ಯಾವಿಂಗ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೂವೆನ್ ಆಯಿಲ್ ರಿಸರ್ವ್ಸ್ ತುಂಬಾನೇ ಇದೆ ವೆನೆಜುವೆಲಾದಲ್ಲಿ. $300 ಬಿಲಿಯನ್ ಇರ್ಬೋದು ಅಂತ ಎಸ್ಟಿಮೇಟ್ ಕೂಡ ಮಾಡಲಾಗಿದೆ. ರಫ್ಲಿ 1/5 ಆಫ್ ದ ಗ್ಲೋಬಲ್ ರಿಸರ್ವ್ಸ್. ಸೌದಿ ಅರೇಬಿಯಾ ಪ್ರಪಂಚದ ಲಾರ್ಜೆಸ್ಟ್ ಆಯಿಲ್ ಎಕ್ಸ್ಪೋರ್ಟರ್ ಆದ್ರೆ ವೆನೆಜುವೆಲಾ 2ನೇ ರ್ಯಾಂಕ್ ಅಲ್ಲಿ ಇದೆ ಆಯಿಲ್ ರಿಸರ್ವ್ಸ್ ಅಲ್ಲಿ. ಇಷ್ಟೆಲ್ಲ ರಿಸರ್ವ್ಸ್ ಇದ್ರೂ ವೆನೆಜುವೆಲಾ ಪ್ರೊಡ್ಯೂಸ್ ಮಾಡ್ತಿರೋದು ಓನ್ಲಿ 1 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ. ಅಂದ್ರೆ 1 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇನ ಮಾತ್ರ ವೆನೆಜುವೆಲಾ ಪ್ರೊಡ್ಯೂಸ್ ಮಾಡ್ತಿದೆ. ಬಟ್ ವರ್ತ್ ಓವರ್ 100 ಬಿಲಿಯನ್ ಬ್ಯಾರಲ್ ಪರ್ ಡೇ ನೆಸೆಸಿಟಿ ಇದೆ. ಇದನ್ನ ಯಾವುದನ್ನು ಕೂಡ ವೆನೆಜುವೆಲಾ ಪ್ರಮೋಟ್ ಮಾಡ್ತಾ ಇಲ್ಲ. ಆಲ್ರೆಡಿ OPECಗೆ ವೆನೆಜುವೆಲಾ ಜಾಯಿನ್ ಕೂಡ ಆಗಿದೆ, ವೆನೆಜುವೆಲಾ ಮೆಂಬರ್ ಆಗಿದೆ. ಬಟ್ ಸದ್ಯಕ್ಕೆ ಬರೀ 3.5% ಆಫ್ OPEC's ಎಕ್ಸ್ಪೋರ್ಟಿಗೆ ಮಾತ್ರ ವೆನೆಜುವೆಲಾ ಕಾಂಟ್ರಿಬ್ಯೂಷನ್ ಮಾಡ್ತಿದೆ. ಜಸ್ಟ್ 1% ಅಷ್ಟೇ ಗ್ಲೋಬಲ್ ಆಯಿಲ್ ಸಪ್ಲೈನ ಮಾಡ್ತಿದೆ. ರಿಮೈನಿಂಗ್ ರಿಸೋರ್ಸಸ್ ಅಥವಾ ರಿಮೈನಿಂಗ್ ರಿಸೋರ್ಸಸ್ ವೆನೆಜುವೆಲಾ ತನ್ನ ಹತ್ರನೇ ಇಟ್ಕೊಂಡಿದೆ. ಬಟ್ ಇಷ್ಟೆಲ್ಲ ರಿಸರ್ವ್ ಇದ್ರೂ ಕೂಡ ಪ್ರೊಡಕ್ಷನ್ ಯಾಕೆ ಲ್ಯಾಗ್ ಆಗ್ತಿದೆ? ವೆನೆಜುವೆಲಾದಲ್ಲಿ ಯಾಕೆ ಪ್ರೊಡಕ್ಷನ್ ಆಗ್ತಿಲ್ಲ? ಒಂದು ಎಕನಾಮಿಕ್ ಕ್ರೈಸಿಸ್ ಜಾಸ್ತಿ ಆಗ್ತಾ ಇರೋದು. ಎರಡನೇದಾಗಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರೋದು. ಮೂರನೇದಾಗಿ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್. ಸೊ ಇದೆಲ್ಲ ಕಾರಣದಿಂದ ವೆನೆಜುವೆಲಾದಲ್ಲಿ ಆಯಿಲ್ ರಿಸರ್ವ್ಸ್ ಪ್ರೊಡಕ್ಷನ್ ಕಡಿಮೆ ಆಗ್ತಿದೆ. ಬಿಕಾಸ್ ಈ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇದು ಡೆಟೋರಿಯೇಟ್ ಆಗ್ತಿದೆ. ಈ ಎಲ್ಲಾ ಪ್ರಾಬ್ಲಮ್ಸ್ ಇಂದ ಪ್ರೊಡಕ್ಷನ್ ಜಾಸ್ತಿ ಆಗ್ತಿಲ್ಲ. ಸೊ ಇದು ವೆನೆಜುವೆಲಾದಲ್ಲಿರುವಂತಹ ಆಯಿಲ್ ರಿಸೋರ್ಸ್ ಬಗ್ಗೆ. ಬಟ್ ವೆನೆಜುವೆಲಾ ಮತ್ತೆ ಇಂಡಿಯಾದ ರಿಲೇಶನ್ಶಿಪ್ ಏನು ಅಂತ ಹೇಳಿ ನೋಡೋಣ. ನೆಕ್ಸ್ಟ್ ವೆನೆಜುವೆಲಾ ಹಾಗೂ ಇಂಡಿಯಾದ ರಿಲೇಶನ್ಶಿಪ್ ಅನ್ನ ನೋಡಿದ್ರೆ ಇಟ್ ಇಸ್ ಆಲ್ಮೋಸ್ಟ್ ಅಬೌಟ್ ಎನರ್ಜಿ ಸೆಂಟ್ರಿಕ್ ಮೇಲೆನೆ ಇರುತ್ತೆ ಇಂಡಿಯಾ ಮತ್ತೆ ವೆನೆಜುವೆಲಾದ ಆಯಿಲ್ ರಿಲೇಶನ್ಶಿಪ್ ಅಥವಾ ಇಂಡಿಯಾ ಮತ್ತೆ ವೆನೆಜುವೆಲಾ ದೇಶದ ರಿಲೇಶನ್ಶಿಪ್ಗಳು. ಲಿಮಿಟೆಡ್ ಟೈಸ್ ಇದ್ರೂ ಕೂಡ ಹಿಸ್ಟಾರಿಕ್ ರಿಲೇಶನ್ಶಿಪ್ ಇದೆ. ಯಾಕಂದ್ರೆ ಆಲ್ಮೋಸ್ಟ್ ಇಂಡಿಯಾ ಮತ್ತೆ ವೆನೆಜುವೆಲಾದ ಡಿಪ್ಲೊಮ್ಯಾಟಿಕ್ ಟೈಸ್ಗಳು 2005ರಿಂದಾನೇ ಸ್ಟಾರ್ಟ್ ಆಗುತ್ತೆ. 2005ರಲ್ಲಿ ವೆನೆಜುವೆಲಾದ ಪ್ರೆಸಿಡೆಂಟ್ ಇಂಡಿಯಾನ ವಿಸಿಟ್ ಮಾಡಿದ್ರು ಅಂಡ್ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಅವ್ರ ಜೊತೆ ಡಿಸ್ಕಸ್ ನ ಕೂಡ ಮಾಡಿರ್ತಾರೆ. ನೆಕ್ಸ್ಟ್ 2012 ಅಲ್ಲಿ ದ ದೆನ್ ಫಾರಿನ್ ಮಿನಿಸ್ಟರ್ ನಿಕೋಲಸ್ ಮುಂಡ್ರೋ ಅವರು ಇಂಡಿಯಾನ ವಿಸಿಟ್ ಮಾಡಿದ್ರು. ಈ ಟೈಮ್ ಅಲ್ಲಿ ಇಂಡಿಯಾ ಸೆಲೆಕ್ಟ್ ಟ್ರಾಯ್ಕಾ ಮೀಟ್ ಅಂತ ಹೇಳ್ಬಿಟ್ಟು ಆರ್ಗನೈಸ್ ಮಾಡಿರ್ತಾರೆ 2012ರಲ್ಲಿ. ಇದು ನಮ್ಮ ಇಂಡಿಯಾದ ನ್ಯಾಷನಲ್ ಕ್ಯಾಪಿಟಲ್ ಡೆಲ್ಲಿಯಲ್ಲಿ ನಡೆದಿರುತ್ತೆ.
ಇದರಲ್ಲಿ ಚಿಲೆ, ವೆನೆಜುವೆಲಾದ ಫಾರಿನ್ ಮಿನಿಸ್ಟರ್ಸ್ ಹಾಗೂ ವೈಸ್ ಫಾರಿನ್ ಮಿನಿಸ್ಟರ್ ಆಫ್ ಕ್ಯೂಬಾ ಅಂಡ್ ಭಾರತದ ಕಡೆಯಿಂದ ಎಸ್.ಎಂ. ಕೃಷ್ಣ ಅವರು ಕೂಡ ಎಕ್ಸ್ಟರ್ನಲ್ ಮಿನಿಸ್ಟರ್ ಆಗಿರ್ತಾರೆ ಆ ಟೈಮಲ್ಲಿ. ಅವರು ಕೂಡ ಈ ಒಂದು ಮೀಟಿಂಗ್ ಅನ್ನ ಅಟೆಂಡ್ ಮಾಡಿರ್ತಾರೆ. ಸೊ ಇದ್ರದ್ದು ಮೇನ್ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ಎನರ್ಜಿ ಫೋರಂ ಅನ್ನ ಕ್ರಿಯೇಟ್ ಮಾಡಬೇಕು. ಎನರ್ಜಿ ಫೋರಂ. ಸೊ ಎನರ್ಜಿ ಫೋರಂ ಅನ್ನ ಕ್ರಿಯೇಟ್ ಮಾಡಬೇಕು ಸೊ ದಟ್ ಎನರ್ಜಿ ಸೆಕ್ಯೂರಿಟಿ ಅಂಡ್ ರಿನ್ಯೂವೇಬಲ್ ಎನರ್ಜಿ ಮೇಲೆ ಫೋಕಸ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋದು ಈ ಒಂದು ಇಂಡಿಯಾ ಸೆಲೆಕ್ಟ್ ಟ್ರಾಯ್ಕಾ ದ ಮೇನ್ ಇಂಟೆನ್ಷನ್ ಆಗಿರುತ್ತೆ. ಇನ್ನು 2023ರಲ್ಲಿ ವೆನೆಜುವೆಲನ್ ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ಇಂಡಿಯಾಗೆ ವಿಸಿಟ್ ಮಾಡಿದ್ರು ಅಂಡ್ ಮೆಟ್ ನಿರ್ಮಲಾ ಸೀತಾರಾಮನ್ ಅಂಡ್ ಜೈಶಂಕರ್ ಅವ್ರನ್ನ ಕೂಡ ಮೀಟ್ ಆಗಿದ್ರು. ಈವನ್ ಇಂಡಿಯಾಸ್ ಡಯೋಸ್ಪೋರಾ ವೆನೆಜುವೆಲಾದಲ್ಲಿ ಇದೆ. ಈ ತುಂಬಾ ಚಿಕ್ಕದಾಗಿದ್ರು ಕೂಡ ಇಂಡಿಯನ್ ಡಯೋಸ್ಪೋರಾನ ನಾವು ವೆನೆಜುವೆಲಾದಲ್ಲಿ ನೋಡ್ಬೋದಾಗತ್ತೆ. ಸೊ ಜಸ್ಟ್ 100 ಸಿಟಿಸನ್ಸ್ ಇಂಡಿಯಾದ ಡಯಾಸ್ಪೋರಾವನ್ನ ವೆನೆಜುವೆಲಾದಲ್ಲಿ ನಾವು ಕಾಣಬಹುದು. ಭಾರತ ಮತ್ತೆ ವೆನೆಜುವೆಲಾದಲ್ಲಿ ಲಿಮಿಟೆಡ್ ಪೊಲಿಟಿಕಲ್ ಸ್ಟೇಕ್ಸ್ ಇದೆ, ನಾರ್ಮೇಟಿವ್ ಸ್ಟೇಕ್ಸ್ ಜಾಸ್ತಿ ಇದೆ. ಇನ್ನು 2022-2023ರಲ್ಲಿ ಟೋಟಲ್ 431 ಮಿಲಿಯನ್ $US ಟ್ರೇಡ್ ಟ್ರೆಂಡ್ ಇದೆ ಅಂಡ್ ಇಂಪೋರ್ಟ್ಸ್ ಪರ್ಟಿಕ್ಯುಲರ್ ಆಗಿ ನೋಡ್ಕೊಂಡ್ರೆ 253 ಮಿಲಿಯನ್ $US ಅನ್ನ ನೋಡ್ಬೋದಾಗತ್ತೆ. ಬಟ್ 2019ರಿಂದ ನಾವು ನೋಡ್ಕೊಳ್ತಾ ಬಂದ್ರೆ ಈ ಟ್ರೆಂಡ್ ಡಿಕ್ಲೈನ್ ಆಗ್ತಾ ಬರ್ತಿದೆ. ಟೋಟಲ್ ಟ್ರೇಡ್ ಟ್ರೆಂಡ್ ವೆನೆಜುವೆಲಾ ಮತ್ತೆ ಇಂಡಿಯಾದ ರಿಲೇಶನ್ಶಿಪ್ ಡಿಕ್ಲೈನ್ ಆಗೋದನ್ನ ನಾವು ನೋಡ್ಬೋದಾಗತ್ತೆ. ಟೋಟಲಿ ವೆನೆಜುವೆಲಾ ಹಾಗೂ ಇಂಡಿಯಾ ಜೊತೆ ಬ್ಯಾಲೆನ್ಸ್ಡ್ ಪಾರ್ಟ್ನರ್ಶಿಪ್ ಕೇರ್ಫುಲ್ ಆಗಿ ಮೇಂಟೈನ್ ಮಾಡ್ಕೊಂಡೇ ಬರ್ತಿದೆ ಹಿಸ್ಟಾರಿಕಲ್ ಇಂದ. ಸೊ ಇದು ಭಾರತ ಹಾಗೂ ವೆನೆಜುವೆಲಾದ ನಡುವೆ ಇರುವಂತಹ ಸಂಬಂಧ. ಅಂಡ್ ಈಗ ಏನು ಇಶ್ಯೂ ಅಂತ ಹೇಳಿದ್ರೆ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ಇದ್ರೂ ಕೂಡ ಇಂಡಿಯಾ ಡಿಸಿಷನ್ ನ ತಗೊಳ್ತಾ ಇಲ್ಲ. ಇಂಡಿಯಾ ಈ ಇನ್ಸಿಡೆಂಟ್ ಬಗ್ಗೆ ಯಾವುದೇ ರೀತಿಯಾದಂತಹ ಕಾಮೆಂಟ್ ಮಾಡ್ತಿಲ್ಲ. ಬಟ್ ಸ್ಟಿಲ್ ಅದರ್ ಕಂಟ್ರೀಸ್ ಇಂಡಿಯಾ ಗ್ಲೋಬಲ್ ಸೌತ್ ಲೀಡಿಂಗ್ ವಾಯ್ಸ್ ಆಗಿರೋದ್ರಿಂದ ಇಂಟರ್ನ್ಯಾಷನಲ್ ಲಾ ಅಂಡ್ ಸಾವರ್ನಿಟಿ ಬಗ್ಗೆ ವಾಯ್ಸ್ ರೈಸ್ ನ ಮಾಡಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂಡ್ ಅದ್ರ ಬಗ್ಗೆ ಕಮೆಂಟ್ ಕೂಡ ಮಾಡ್ತಿದ್ದಾರೆ. ಈಗ ಇಂಡಿಯಾ ಯಾವುದೇ ಕಮೆಂಟ್ ಅನ್ನ ಮಾಡಿಲ್ಲ. ಬಟ್ ಅದರ್ ಗ್ಲೋಬಲ್ ರಿಯಾಕ್ಷನ್ಸ್ ಗಳನ್ನ ನೋಡ್ಕೊಂಡ್ರೆ ರಷ್ಯಾ ಈ ಇನ್ಸಿಡೆಂಟ್ ನ ಕಂಡೆಮ್ ಮಾಡಿದೆ. US ಈ ತರ ಮಾಡಿರೋದನ್ನ ಆಕ್ಟ್ ಆಫ್ ಆರ್ಮಡ್ ಅಗ್ರೆಷನ್ ಅಂತ ಹೇಳ್ಬಿಟ್ಟು ಹೇಳಿದೆ. ಆಕ್ಟ್ ಆಫ್ ಆರ್ಮಡ್ ಅಗ್ರೆಷನ್ ಅಂತ ಹೇಳಿದೆ. ಹಾಗೆಯೇ ಯುರೋಪಿಯನ್ ಯೂನಿಯನ್ ಇದನ್ನ UN ಚಾರ್ಟರ್ ಅನ್ನ ವಯೋಲೇಟ್ ಮಾಡಿದೆ, ಹಾಗೆ ಇಂಟರ್ನ್ಯಾಷನಲ್ ಲಾ ನ ವಯೋಲೇಟ್ ಮಾಡಿದೆ ಅಂತ ಹೇಳಿ ಮೆನ್ಷನ್ ಮಾಡಿದೆ. ಈವನ್ ಚಿಲೆ ಪ್ರೆಸಿಡೆಂಟ್ ಆಗಿರ್ಬೋದು ಹಾಗೆ ಕೊಲಂಬಿಯಾ ಪ್ರೆಸಿಡೆಂಟ್ ಇದರ ಬಗ್ಗೆ ಡೀಪ್ ಕನ್ಸರ್ನ್ ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ಇದು ಗ್ಲೋಬಲಿ ಕಮೆಂಟ್ ಮಾಡ್ತಿರೋದು ಈಗ ನಡೀತಿರೋ ಇನ್ಸಿಡೆಂಟ್ ಬಗ್ಗೆ. ಬಟ್ ಇಂಡಿಯಾ ಮತ್ತೆ US ಕಂಟೆಕ್ಸ್ಟ್ ಅನ್ನ ನೋಡ್ಕೊಂಡ್ರೆ ಯಾಕೆ ಇಂಡಿಯಾ ಸೈಲೆಂಟ್ ಆಗಿದೆ? ಇಂಡಿಯಾ ಈಗ ಆಲ್ರೆಡಿ US ಜೊತೆ ಬೈಲ್ಯಾಟ್ರಲ್ ಟ್ರೇಡ್ ನ ಮಾಡ್ತಿದೆ. ಸೊ ಆಲ್ರೆಡಿ ಇಂಡಿಯಾ ಮತ್ತೆ US ನಡುವೆ ತುಂಬಾ ಡಿಫರೆನ್ಸ್ ಆಫ್ ಒಪಿನಿಯನ್ ಸ್ಟಾರ್ಟ್ ಆಗಿದೆ. ಈ ಡೀಲ್ ಅಲ್ಲಿ ಅಂದ್ರೆ ಬೈಲ್ಯಾಟ್ರಲ್ ಟ್ರೇಡ್ ಡೀಲ್ ಅನ್ನ ನೆಗೋಷಿಯೇಟ್ ಮಾಡೋದ್ರಲ್ಲಿ ಆಲ್ರೆಡಿ 50% US ತಾರಿಫ್ ಇದೆ, which include 25% penalty linked to India's purchase of Russian oil. ರಷ್ಯನ್ ಆಯಿಲ್ ನ ಪರ್ಚೇಸ್ ಮಾಡಿರೋದ್ರಲ್ಲಿ ಪೆನಾಲ್ಟಿ ಕೂಡ ಆಗಿದೆ. ಕರೆಕ್ಟ್ ಅಲ್ವಾ? ಸೊ ಇದೆಲ್ಲದ ಕಾರಣದಿಂದ ಇಂಡಿಯಾ ಯಾವುದೇ ರೀತಿಯಾದಂತಹ ಕಮೆಂಟ್ ಅನ್ನ ಮಾಡ್ತಿಲ್ಲ. ಲಾಸ್ಟ್ಲಿ ಈ ಪರ್ಟಿಕ್ಯುಲರ್ ಇಶ್ಯೂ ಅನ್ನ ಮೊನರೆ ಡಾಕ್ಟ್ರೈನ್ ಗೆ ಲಿಂಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮೊನರೆ ಡಾಕ್ಟ್ರೈನ್ ಹೈಲೈಟ್ ಆಗ್ತಿದೆ. ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ಇಟ್. ಇದನ್ನ 1823ರಲ್ಲಿ ತರಲಾಗತ್ತೆ. US ಪ್ರೆಸಿಡೆಂಟ್ ಜೇಮ್ಸ್ ಮೊನರೆ ಅವರು ತಂದಿದ್ರಿಂದ ಅವರ ಹೆಸರನ್ನೇ ಈ ಡಾಕ್ಟ್ರೈನ್ ಗೆ ಇಡ್ಲಾಗತ್ತೆ. US ಅಲ್ಲಿ ಯುರೋಪಿಯನ್ ಇಂಟರ್ವೆನ್ಷನ್ಸ್ ನ ಕಡಿಮೆ ಮಾಡೋದಕ್ಕೋಸ್ಕರ ಮೊನರೆ ಡಾಕ್ಟ್ರೈನ್ ನ ತಗೊಂಡ್ಬರ್ತಾರೆ. ಸೊ ನೆಕ್ಸ್ಟ್ ಇದ್ರ ಏಮ್ ಏನು? ಯುರೋಪಿಯನ್ ಇಂಟರ್ವೆನ್ಷನ್ಸ್ ನ ಕಡಿಮೆ ಮಾಡಬೇಕು ಅಂತ. ಆದ್ರೆ US ಅಗೇನ್ ಈ ಇಂಟರ್ಪ್ರಿಟೇಷನ್ ನ ಬಾರ್ಡನ್ ಮಾಡೋಕೆ ಸ್ಟಾರ್ಟ್ ಆಗುತ್ತೆ. ಲ್ಯಾಟಿನ್ ಅಮೆರಿಕಾನ ಸ್ಟ್ರಾಟಜಿಕ್ ಸ್ಪಿಯರ್ ಅಂತ ಹೇಳ್ಬಿಟ್ಟು, ಅಂದ್ರೆ ಸ್ಟ್ರಾಟಜಿಕ್ ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸ್ ಅಂದ್ರೆ ಕಾರ್ಯತಂತ್ರದ ಕ್ಷೇತ್ರ ಅಂತ ಹೇಳಿ ಪರಿಗಣಿಸುತ್ತೆ. ಇದರಿಂದ US ಪೊಲಿಟಿಕಲ್ ಹಾಗೂ ಮಿಲಿಟರಿ ಇಂಟರ್ವೆನ್ಷನ್ ನ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಎಲ್ಲಿ? ಲ್ಯಾಟಿನ್ ಅಮೆರಿಕಾದಲ್ಲಿ. ಎಸ್ಪೆಷಲಿ ಸೌತ್ ಹಾಗೂ ಸೆಂಟ್ರಲ್ ಅಮೆರಿಕಾದಲ್ಲಿ ಇಂಟರ್ವೆನ್ಷನ್ಸ್ ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಇದಕ್ಕೆ ಬೇರೆ ಬೇರೆ ಸ್ಕಾಲರ್ಸ್ ಗಳು ಕ್ರಿಟಿಸಿಸಮ್ ನ ಕೂಡ ಮಾಡ್ತಾರೆ. ಇಲ್ಲಿ ತನಕ ಯಾವುದೇ ರೀಸೆಂಟ್ US ಅಡ್ಮಿನಿಸ್ಟ್ರೇಟರು ಈ ಒಂದು ಅಪ್ರೋಚ್ ನ ಫಾಲೋ ಮಾಡ್ತಿರ್ಲಿಲ್ಲ, ಅದರಿಂದ ಹೊರಗಡೆನೆ ಇದ್ರು. ಬಟ್ ಈಗ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಅಗೇನ್
ಈಗ ಮಾನ್ರೆ ಡಾಕ್ಟ್ರೈನ್ ನ ಫಾಲೋ ಮಾಡ್ತಿದ್ದಾರೆ. ಇವರು ರೈಟ್ ಲೀನಿಂಗ್ ಕಂಟ್ರೀಸ್ ಆಗಿರುವಂತಹ ಅರ್ಜೆಂಟಿನಾ ಜೊತೆಗೆ ಅಲೈನ್ ಆಗ್ತಿದ್ದಾರೆ. ಹಾಗೆಯೇ ಲೆಫ್ಟ್ ವಿಂಗ್ ಕಂಟ್ರೀಸ್ ಗಳನ್ನ ಪ್ರಮೋಟ್ ಮಾಡ್ತಿರುವಂತಹ ಬ್ರೆಜಿಲ್ ಕಂಟ್ರೀಸ್ ಗಳನ್ನ ಅಪೋಸ್ ಮಾಡ್ತಾ ಇದ್ದಾರೆ. ಹಿಸ್ಟಾರಿಕಲಿ ಈ ಡಾಕ್ಟ್ರೈನ್ 1898 ಮತ್ತೆ 1994 ನ ನಡುವೆ US 41 ಟೈಮ್ಸ್ ಲ್ಯಾಟಿನ್ ಅಮೆರಿಕಾನ ಇಂಟರ್ನಲ್ ಗವರ್ಮೆಂಟ್ ಇಶ್ಯೂ ಮಧ್ಯೆ ಹೋಗಿತ್ತು. ಗವರ್ಮೆಂಟ್ ನ ಬದಲಾಯಿಸಕ್ಕೂ ಕೂಡ ಟ್ರೈ ಮಾಡಿ. For that, America gave reasons that it protect America's interest and country's communalism. ಸೊ ಇದು ಮೊನ್ರೆ ಡಾಕ್ಟ್ರೈನ್. ಈಗ ಮೊನ್ರೆ ಡಾಕ್ಟ್ರೈನ್ ನ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಫಾಲೋ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಈ ಇಶ್ಯೂ ಆಗ್ತಿರೋದ್ರಿಂದ ನಾವು ಇದರ ಮೇಲೆ ಒಂದು ಪ್ರಿಲಿಮ್ಸ್ ಕ್ವಶನ್ ನಾವು ನೋಡ್ಕೊಂಡ್ರೆ, with reference to the Monterey Doctrine and India-Venezuela relationship, consider the following statement. The Monterey Doctrine was originally articulated as US policy to oppose European colonialism in America. First statement is correct one. Second one, India has historically maintained an energy-centric relationship. Obviously, India ಮತ್ತೆ ವೆನೆಜುವೆಲಾ ನಡುವೆ energy-centric relationship ಇರೋದು. With Venezuela, though trade volume have declined significantly post 2019 due to sanctions. Correct. ಬಿಕಾಸ್ ಆ ಟ್ರೆಂಡ್ ಅನ್ನ ನೋಡ್ಕೊಂಡ್ವಿ ಅಲ್ವಾ, ಟೇಬಲ್ ಅನ್ನ ಡಿಕ್ಲೈನ್ ಆಗ್ತಾ ಬಂದಿರೋದನ್ನ ನೋಡ್ಬೋದಾಗತ್ತೆ. ವೆನೆಜುವೆಲಾ ಈಸ್ ಎ ಮೆಂಬರ್ ಆಫ್ OPEC ಅಂತ ಹೇಳಿದ್ರೆ ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಹೇಳ್ಬಿಟ್ಟು, ಇದರಲ್ಲಿ ವೆನೆಜುವೆಲಾ ಕೂಡ ಮೆಂಬರ್ ಕಂಟ್ರಿ ಆಗಿದೆ. ಸೊ ಆನ್ಸರ್ ಬಂದ್ಬಿಟ್ಟು ಆಲ್ ದ ಅಬೋವ್ ಆರ್ ಕರೆಕ್ಟ್. ಸೊ ನೆಕ್ಸ್ಟ್ ಒಂದು ಮೇನ್ಸ್ ಕ್ವಶನ್, critically examine the revival of Monroe Doctrine interpretation by US challenges the principles of national sovereignty in Latin America. In light of the recent US strike on Venezuela, analyze the implication for global geopolitical stability. How should India navigate its diplomatic stance between strategic partnership and principle of non-intervention? So, ಇದು ಮೇನ್ಸ್ ಕ್ವಶನ್ ಈ ರೀತಿಯಲ್ಲಿ ಕೇಳ್ಬೋದಂತಹ ಚಾನ್ಸಸ್ ಇರುತ್ತೆ ಪರ್ಟಿಕ್ಯುಲರ್ ಇಶ್ಯೂ ಥ್ರೂ. ಸೊ ಈಗ ಆಲ್ರೆಡಿ US ಕಂಪ್ಲೀಟ್ ವೆನೆಜುವೆಲಾನ ವಿತೌಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈ ಆರ್ಟಿಕಲ್ಸ್ ಪ್ರಕಾರ, ಅಂದ್ರೆ ತುಂಬಾ ಆರ್ಟಿಕಲ್ಸ್ ನ್ಯೂಸ್ ಪೇಪರ್ ಅಲ್ಲಿ ಬರ್ತಿದೆ. ಸೊ ಅದ್ರ ಪ್ರಕಾರ ವೆನೆಜುವೆಲಾ ಆಯಿಲ್ ರಿಸೋರ್ಸ್ ಏನಿದೆ ಅದಕ್ಕೋಸ್ಕರ US ಈಗ ವೆನೆಜುವೆಲಾ ಇಂಟರ್ನಲ್ ಇಶ್ಯೂಸ್ ಬಗ್ಗೆ ಇಂಟರ್ವೆನ್ ಮಾಡಿದೆ ಅಂಡ್ ಯುದ್ಧನ ಕೂಡ ನಡೆಸ್ತಾ ಇದೆ. ಸೊ ಇದಿಷ್ಟು ಪರ್ಟಿಕ್ಯುಲರ್ ಇಶ್ಯೂ ಬಗ್ಗೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.